ಹಿರಿಯರಾದಂತಹ ನಂಜುಂಡೇಗೌಡರು ಮತ್ತು ನಮ್ಮ ಪಕ್ಷದ ಮುಖಂಡರಾದಂತಹ ಸಿದ್ದರಾಮಣ್ಣ ಅವರು, ಅಶೋಕ್ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ, ಮುಖ್ಯಮಂತ್ರಿ ವಿದ್ಯಾರ್ಥಿ ಸೋಜಿನಲ್ಲಿ ಗಲಭೆ ಎಬ್ಬಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶ ವಿರೋಧಿ ರಾಹುಲ್ ಗಾಂಧಿಗೆ, ದೇಶದ್ರೋಹಿ ಪಕ್ಷ, ದೇಶದ್ರೋಹಿ ಪಕ್ಷ, ದೇಶದ್ರೋಹಿ ಪಕ್ಷ, ಅರಾಜಕತೆ ಸೃಷ್ಟಿ ಮಾಡಲು ಹೊರಟಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಓಡಿಸಿ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ಭಾರತ್ ಮಾತಾ ಕಿ, ನರೇಂದ್ರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗೆ, ರಾಜ್ಯದ ಅಧ್ಯಕ್ಷರಿಗೆ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ನ ವಿರುದ್ಧ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದರ ವಿಚಾರವಾಗಿ ಮಾನ್ಯ ಹಿರಿಯರಾದಂತಹ ಸಿದ್ದರಾಮಯ್ಯನವರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಶ್ರೀರಂಗಪಟ್ಟಣ ನಾಯಕರಾದಂತಹ ಸಚಿವ ಕಳೆದ 3 ಬಾರಿಯಿಂದ 2014ರಿಂದ ಸತತವಾಗಿ ಹೀನಾಯ ಸೋಲನ್ನ ಕಂಡಿದ್ದಾರೆ. ಏನಾದ್ರೂ ಮಾಡಿ ಮೋದಿಯಂತಹ ಶಿವಕುಮಾರ್ಗೆ, ಅನಾಯಕ ರಾಹುಲ್ ಗಾಂಧಿಗೆ, ನಾಲಾಯಕ ರಾಹುಲ್ ಗಾಂಧಿಗೆ, ಪ್ರಿಯಾಂಕಾ ಖರ್ಗೆಗೆ, ಭಾರತ್ ಮಾತಾ ಕಿ, ಯಡಿಯೂರಪ್ಪ ಜಿ ಕಿ, ಭಾರತ್ ಮಾತಾ ಕಿ, ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ. भारत माता की, भारतीय जनता पार्टी की, भ्रष्ट कांग्रेस सरकार के, राहुल गांधी के, मोदी जी गुंडा राहुल गांधी के, गुंडा राहुल गांधी के, विरोधी कांग्रेस के, देश विरोधी ರಾಹುಲ್ ಗಾಂಧಿಗೆ, ಗೂಂಡಾಗಿರಿಯನ್ನು ಹೆಚ್ಚಿಸುತ್ತಿರುವ ಕಾಂಗ್ರೆಸ್ಗೆ, ವಿದ್ಯಾರ್ಥಿ ಸೋಗಿನಲ್ಲಿ ಗೂಂಡಾಗಿರಿ ಮಾಡಿದ ಕಾಂಗ್ರೆಸ್ಗೆ ಉಳಿಸಿ, ಭಾರತದ ತುಕಡಿಗೆ ಮಾಡಲು ಹೊರಟಿರುವ ಗೂಂಡಾಗಿ ಕಾಂಗ್ರೆಸ್ಗೆ. ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು, ಕಾರ್ಯಕರ್ತಗಳ ಸಮ್ಮುಖದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಕಾರಣ ಇವತ್ತೇನು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಈ ದೇಶ ವಿರೋಧಿಗಳು ಜೊತೆ ಸೇರ್ಕೊಂಡು ಈ ದೇಶದ ಒಂದು ಸಾರ್ವಭೌಮತ್ವವನ್ನೇ ಹಾಳು ಮಾಡಬೇಕು, ಮೋದಿಯವರ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ ಏನು ದೊಡ್ಡ ಹುನ್ನಾರ ಹಾಕಿ ಇವತ್ತು ಎಲ್ಲ ಕಡೆನೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅವರು ಪ್ರತಿಭಟನೆ ಮಾಡ್ತಿದ್ರು. ಅದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವಿ ವಿಜಯೇಂದ್ರನವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ನಾವು ನಿನ್ನೆ ಮತ್ತು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ.
ಕೇಂದ್ರ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಮೇ 3ನೇ ತಾರೀಕು ಏನು ಅವತ್ತು ನೀಟ್ ಪರೀಕ್ಷೆ ಸೋರಿಕೆ ಆಯಿತು ಪ್ರಶ್ನೆ ಪತ್ರಿಕೆ, ಅವತ್ತೇ ಇಮಿಡಿಯೇಟಾಗಿ ಗೊತ್ತಾದ ತಕ್ಷಣ ಒಂದು ಪೊಲೀಸ್ ತನಿಖೆ ಆದ ತಕ್ಷಣ ಅದಾದಮೇಲೆ CBI ಎನ್ಕ್ವೈರಿ ಆಗಿ ಅದಾದ ತಕ್ಷಣ 13 ಜನನ್ನ ಬಂಧಿಸಿ ಅವ್ರಿಗೇನು ಕ್ರಮ ತಗೋಬೇಕು ಅದನ್ನೆಲ್ಲನೂ ಕೂಡ ತೆಗೆದುಕೊಂಡು ಅದ್ರ ಜೊತೆಗೆ ನೀಟ್ ಪರೀಕ್ಷೆಯನ್ನು ಅತ್ಯಂತ ತ್ವರಿತಗತಿಯಲ್ಲಿ ಪುನಃ ವಾಪಸ್ಸು ಪರೀಕ್ಷೆಯನ್ನು ಮಾಡಿ ಇಮಿಡಿಯೇಟಾಗಿ ಅದನ್ನು ಒಂದು 20-23 ರಿಸಲ್ಟ್ ಅನೌನ್ಸ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿ ಇವತ್ತು ಅವರವರ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಯಾವುದೋ ಇದೊಂದು CJP ಪಾರ್ಟಿ ಅಂತೇಳಿ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಎಂಥ ದುಸ್ಥಿತಿ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದರೆ, ಇವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಇಷ್ಟು ದಿವಸಗಳ ಕಾಲ ಹೊರ ದೇಶದಲ್ಲಿದ್ದು CJP ಮಾಡ್ತಾ ಇರೋಂಥ ಒಂದು ಪ್ರತಿಭಟನೆಗೆ ಇವ್ರು ಹೋಗಿ ಸೇರ್ಕೊಂಡು ಅಲ್ಲಿ ಕುಮ್ಮಕ್ಕೆ ಕೊಟ್ಕೊಂಡು ಸಂಸತ್ ಮೇಲೆ ದಾಳಿ ಮಾಡೋಂಥದ್ದು, ಜನಪ್ರತಿನಿಧಿ ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳಿರ್ತಾರೆ ಅವ್ರ ಮೇಲೆ ದಾಳಿ ಮಾಡೋಂಥದ್ದು, ಪೊಲೀಸ್ಗಳ ಮೇಲೆ ದಾಳಿ ಮಾಡೋಂಥದ್ದು, ಇದೆಲ್ಲವೂ ಕೂಡ ಒಂದು ದೊಡ್ಡ ಸಂಚು. ಇದ್ರ ವಿರುದ್ಧ ನಾವು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದು ದೇಶ ವಿರೋಧಿ ನೀತಿ ಅಂತೇಳಿ ನಾವು ಇವತ್ತೆಲ್ಲವೂ ಕೂಡ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅತ್ಯಂತ ಮುಕ್ತವಾಗಿ ನೀವೇನಾದ್ರು ಚರ್ಚೆ ಮಾಡೋದಿದ್ರೆ ಬನ್ನಿ ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಮಾಡಿ, ನೀವೆಷ್ಟು ಕಾಲ ಅವಕಾಶ ನೀವು ಚರ್ಚೆ ಮಾಡಬೇಕು ಸಿದ್ಧ ಇದ್ದೀವಿ ಅಂತ ಕರೀತಾ ಇದ್ದಾರೆ. ಅದಕ್ಕೂ ಕೂಡ ಇವರು ಸಿದ್ಧರಿಲ್ಲ. ಅಲ್ಲೋಗಿ ಪ್ರಧಾನಮಂತ್ರಿ ಮನೆ ಮುಂದೆ ಕೂತ್ಕೊಳ್ಳೋದು, ಅಲ್ಲೋಗಿ ಏನೋ ಒಂದು ನಾಟಕ ಮಾಡೋದು, ಒಂದು ದೊಂಬರಾಟ ಮಾಡೋದು, ಈ ರೀತಿ ಮಾಡಿ ನರೇಂದ್ರ ಮೋದಿಯವರು ಏನು ಇವತ್ತು ವಿಶ್ವನಾಯಕ ಆಗಿ ಹೊರಹೊಮ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಅವರ ಒಂದು ಇಮೇಜನ್ನು ಹಾಳು ಮಾಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿ ಬಿಟ್ಟರೆ ಬೇರೆ ಇನ್ನೇನು ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ಇದೆ, ಅದಷ್ಟೇ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವು ಭ್ರಷ್ಟ ಕಾಂಗ್ರೆಸ್ ಪಕ್ಷದವರ ಮನಸ್ಥಿತಿ, ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕ್ಕೋಸ್ಕರ ಏನು ವಿದ್ಯಾರ್ಥಿಗಳ ಸೋಗಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಸ್ಥಿತಿ ಎಂಥ ಹೀನ ಮಟ್ಟಕ್ಕೆ ಬಂದಿದೆ ಅಂತಂದರೆ, ಇಡೀ ದೇಶದ ಜನ ಅವ್ರನ್ನ ತಿರಸ್ಕಾರ ಮಾಡಿ ಕಸದ ಬುಟ್ಟಿಗೆ ಹಾಕಿರುವಂಥ ಸಂದರ್ಭದಲ್ಲಿ ಈ ನೀಟ್ ಹಗರಣದ ಒಂದು ಸುದ್ದಿಯನ್ನು ತೆಗೆದುಕೊಂಡು ತುಕಡೆ ಗ್ಯಾಂಗು, ಖಲಿಸ್ತಾನ್ದವರು, ಬಾಂಗ್ಲಾದೇಶದ ಯುವಕರನ್ನ ಕರ್ಕೊಬಂದು ವಿದ್ಯಾರ್ಥಿಗಳ ಸೋಗಿನಲ್ಲಿ ಪಾರ್ಲಿಮೆಂಟ್ ನಡಿ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರ ನಿವಾಸವನ್ನು ಮುತ್ತಿಗೆ ಹಾಕೋಕ್ಕೆ ಹೊರಟಿದ್ದಾರೆ. ಇವತ್ತು ನಿಜಕ್ಕೂ ಕೂಡ ರಾಹುಲ್ ಗಾಂಧಿಯವರು ಫಸ್ಟು ಕರ್ನಾಟಕ ರಾಜ್ಯನೇ ಉದಾಹರಣೆ ತಗೊಳ್ಳೋಣ. ಇಲ್ಲಿ ಬರ ಬಂದಿದೆ, ಒಬ್ಬರು ಕೃಷಿ ಸಚಿವರಿಲ್ಲ, ಇಲ್ಲಿಯ ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಣ ಸಚಿವರಿಲ್ಲ, ಇಲ್ಲಿನ ಕರ್ನಾಟಕ ರಾಜ್ಯದಲ್ಲಿನ ವಿದ್ಯಾರ್ಥಿಗಳಿಗೆ ಸಿಗಬೇಕಾದಂಥ ಸವಲತ್ತು ಕೊಡಲಿಕ್ಕೆ ಒಬ್ಬರು ಶಿಕ್ಷಣ ಸಚಿವರಿಲ್ಲ. ರಾಜ್ಯದ ಬರ ಅಧ್ಯಯನ ಮಾಡಲಿಕ್ಕೆ ರೈತರು ತತ್ತರಿಸ್ತಾ ಇದ್ದಾರೆ. ಬೆಳೆ ಹಾಕಬೇಡಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಚಿವರ ಪಟ್ಟಿಯನ್ನು ಇಟ್ಕೊಂಡು ಡೆಲ್ಲಿಗೆ 2-3 ಬಾರಿ ಅಲ್ಲಾಡಿದ್ರು ಕೂಡ ಕರ್ನಾಟಕ ರಾಜ್ಯದ ಒಂದು ತೆರಿಗೆ ಹಣವನ್ನು ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಇವತ್ತು ಕಾಂಗ್ರೆಸ್ ಪಕ್ಷ ATM ಸರ್ಕಾರದ ರೀತಿ ATM ರೀತಿ ನಮ್ಮ ಸರ್ಕಾರವನ್ನು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಬಳಸ್ಕೊಳ್ತಾ ಇದೆ. ಇಲ್ಲಿ ಫಸ್ಟು ಸಚಿವ ಸಂಪುಟ ಭರ್ತಿ ಮಾಡಿ ಸ್ವಾಮಿ, ರಾಜ್ಯದ ಜನತೆ ಸೇವೆ ಮಾಡಲಿ. ಅದನ್ನು ಬಿಟ್ಟು ನೀವು ಅಮೇರಿಕಾ, ಚೈನಾದಂಥ ಬೇರೆ ನಮ್ಮ ಶತ್ರು ರಾಷ್ಟ್ರಗಳ ಹತ್ರ ಹಣವನ್ನು ಅಲ್ಲಿ ಚಂದ ಎತ್ಕೊಬಂದು ಇಲ್ಲಿ ಅರಾಜಕತೆ ಸೃಷ್ಟಿ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ನಿಂತಿದೆ. ಅದಕ್ಕೆ ಒಂದಷ್ಟು ಜನ ತುಕಡೆ ಗ್ಯಾಂಗ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ತಲೆ ತಗ್ಗಿಸ್ಬೇಕು. ಭಾರತ ದೇಶದ ವಿದ್ಯಾರ್ಥಿಗಳು, ಜೆನ್ಸಿಗಳು ಯಾವತ್ತೂ ಕೂಡ ನರೇಂದ್ರ ಮೋದಿಯವ್ರ ಪರವಾಗಿರ್ತಾರೆ. ಸಾಲು 70 ವರ್ಷ ಹಗರಣಗಳ ಸಲೆಮಾಲೆಯನ್ನು ಯಾರು ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. ಇನ್ನು 70 ವರ್ಷ ಬೇಕು. ಅವರು ಈ ದೇಶವನ್ನು ಲೂಟಿ ಮಾಡಿದಾರಲ್ಲ, ಬ್ರಿಟಿಷ್ ಥರ ಕಾಂಗ್ರೆಸ್ ಪಕ್ಷದವರು ಲೂಟಿ ಮಾಡಿದಾರಲ್ಲ, ಅದನ್ನು ಸರಿ ಮಾಡೋಕ್ಕೆ ಇನ್ನೂ 70 ವರ್ಷ ಬೇಕು. ಆ ನೇತೃತ್ವದ ಕುಟುಂಬದ ನೇತೃತ್ವದಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ವಿದ್ಯಾರ್ಥಿಗಳ ಸೋಗಿನಲ್ಲಿ ಯಾರೋ ಗುಂಡಗಳು ಕರ್ಕೊಬಂದು ವಿದ್ಯಾರ್ಥಿಗಳು ಯಾರಾದರೂ ಪೊಲೀಸರ ಮೇಲೆ ಗುಂಡ ವರ್ತನೆ ಮಾಡ್ತಾರಾ? ಈ ದೇಶವನ್ನು ತೇಜೋವಧೆ ಮಾಡ್ತಾರಾ? ದೇಶ ತಾಯಿ ಮೇಲೆ ಯಾರು ತೇಜೋವಧೆ ಮಾಡ್ತಾರಾ? ಇಂಥ ಒಂದು ಕೆಟ್ಟ ದುಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ಆ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ಯಾವತ್ತೂ ಕೂಡ ವಿದ್ಯಾರ್ಥಿಗಳು, ಈ ಯುವಕರು ಯಾವತ್ತೂ ಕೂಡ ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಾರೆ, ಅವ್ರು ದೇಶದ ಪರ ಇರ್ತಾರೆ. ಈ ದೇಶ ವಿರೋಧಿ ಸರ್ಕಾರ ಇದೆ ಅಂತಂದ್ರೆ ಈ ನಮ್ಮ ರಾಹುಲ್ ಗಾಂಧಿ ಅವ್ರದ್ದು. ಯಾಕೆ ಅಂತ ಹೇಳ್ತಂದ್ರೆ ಯುವಕರನ್ನ ಎತ್ಕಟ್ತಾ ಇರುವಂಥವ್ರದ್ದು
ಈ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟೋ ವರ್ಷಗಳಿಂದ ಅದೊಂದು ದೊಡ್ಡ ಚಾಳಿ ಬಂದ್ಬಿಟ್ಟಿದೆ. ಏನಾದರೂ ಯುವಕರು ಹಿಂದೆ ಮತ್ತು ಯುವಕರು ಬೆನ್ನಲಾಗಿ ನಿಂತಿರುವಂಥದ್ದು ಯಾವ್ದಾದ್ರು ಈ ದೇಶದಲ್ಲಿ ಒಂದು ಸರ್ಕಾರ ಇದೆ ಅಂತಂದರೆ ನಮ್ಮ ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನಮ್ಮ ಏನು ರೌಡಿಸಮ್ ಸರ್ಕಾರ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ನನಗೆ ಸಿಕ್ಕಲಿಲ್ಲ ಒಂದು ಡೈಲಾಗ್ ಅದೇ, ಕೈ ವಸಿಕ ನನಗೆ ಸಿಕ್ಕಲಿಲ್ಲ ಅಂತ ಹೇಳ್ತಾರಲ್ಲ, ಹಂಗಾಗಿ ದೇಶದ ಚುಕ್ಕಾಣಿ ನನಗೆ ಸಿಕ್ಕಲಿಲ್ಲ, ಹಿಡಿಕಾಗ್ತಲ್ಲ ಅಂತ ಈ ನಿಮ್ಮ ರಾಹುಲ್ ಗಾಂಧಿ ಅವರು ದಿನನಿತ್ಯ ನಾ ಏನಾರು ಮಾಡೋಕ್ಕಾಗ್ತಲ್ಲ, 13 ವರ್ಷ ಆಗೋಯ್ತಲ್ಲ, ನಾನು ಏನು ಮಾಡಲಿ, ರಾಜ್ಯದಲ್ಲಿ ಯಾವ ರೀತಿ ಮಾಡಲಿ, ಬೇರೆ ದೇಶದಗಳನ್ನ ಫಂಡ್ಗಳನ್ನ ತಗೊಬಂದು ಏನಾದರೂ ಈ ಹುಡುಗರುಗಳನ್ನ ಯುವಕರುಗಳನ್ನ ತಲೆ ಕೆಡಿಸಿ ಹಾಳು ಮಾಡಬೇಕು ಅಂತ ಇದೆಯಲ್ಲ, ನಿಮ್ಮ ಈ ಉದ್ದೇಶಕ್ಕೆ ಯಾವುದೇ ರೀತಿಯಾದಂಥ ಕಾರಣಕ್ಕಾಗಲ್ಲ. ಅದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆ ಒಬ್ಬರು ಶಾಸಕರು ಇದ್ದಾರೆ. ಈಗ ಶಾಸಕರು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸೋಕಿ ಮಾಡೋಕೆ ಹೋಗಬೇಡ, ಸೋಕಿ ಮಾಡ್ತಾ ಇದ್ದೀರಿ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ. ರೀ ಶಾಸಕರೇ, ನಿಮಗೆ ಗೌರವಿತವಾಗಿ ಹೇಳ್ತೀನಿ ನೋಡಿ, ನರೇಂದ್ರ ಮೋದಿ ಅವರು ಸೋಕಿ ಮಾಡ್ತಾ ಇಲ್ಲ, ನಿಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಸೋಕಿ ಮಾಡ್ತಾ ಇರುವಂಥದ್ದು. ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಶರ್ಟ್ಗಳು, ಒಳ್ಳೊಳ್ಳೆ ಬ್ರ್ಯಾಂಡ್ಗಳು, ಏನು ಟವಲ್ಗಳು, LV ಟವಲ್ಗಳನ್ನ ಹಾಕೊಂಡು ಸೋಕಿ ಮಾಡ್ತಾ ಇರುವಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಈ ದೇಶದ ಏನು ಭದ್ರತೆಗಾಗಿ, ಸ್ವಚ್ಛತೆಗಾಗಿ ಕಾಪಾಡ್ತಾ ಇರುವಂಥವ್ರು ಯಾರಿದೆ ಅಂದರೆ ನಮ್ಮ ನರೇಂದ್ರ ಮೋದಿ ಅವರ ಸರ್ಕಾರ, ಈ ಅಮಿತ್ ಶಾ ಜಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಬಂಧುಗಳು. ರಘುಗೌಡರು, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರು. ಥ್ಯಾಂಕ್ ಯು.